ನಮಸ್ತೆ ವೀಕ್ಷಕರೇ. 2-3 ದಿನಗಳಿಂದ ನಾನು ಈ ಒಂದು ಸಾಂಗ್ ನ ರಿವ್ಯೂ ಮಾಡಬೇಕು ಅಂತ ತುಂಬಾನೇ ಕಾಯ್ತಾ ಇದ್ದೆ. ಯಾಕಂದ್ರೆ ಈ ಸಾಂಗು ಟಾಕ್ಸಿಕ್ ಸಿನಿಮಾದು. ಸೊ ತಬಾಹೆ ಅಂತಕ್ಕಂಥ ಸಾಂಗು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ರಿಲೀಸ್ ಆಗಿ ಸಾಕಷ್ಟು ಮೆಚ್ಚುಗೆನ ಕೂಡ ವ್ಯಕ್ತಪಡಿಸಿದೆ ಈ ಸಾಂಗ್ ಅಂತ ಹೇಳ್ಬೋದು. ಅಂದ್ರೆ 28 ಮಿಲಿಯನ್ ದಾಟ್ಬಿಟ್ಟಿದೆ ಈ ಸಾಂಗು. ಸೊ ಅಷ್ಟು ಮಟ್ಟಿಗಿದೆ. ಯಾಕೆ ಈ ಸಾಂಗ್ ಇಷ್ಟೊಂದು ಫೇಮಸ್ ಆಗ್ತಿದೆ ಏನು ಅಂತ ನೀವು ನೋಡಿದ್ರೆ ಈ ಸಾಂಗ್ ನ ನೀವು ಒಂದ್ಸರಿ ನೋಡ್ಬೋದು ಗುರು. ಸೊ ಟಾಕ್ಸಿಕ್ದು ಟ್ರೈಲರ್ ಏನ್ ಬಂತಲ್ವಾ, ಅದಕ್ಕಿಂತ ಭಯಂಕರ ಇದೆ ಅಂತ ಹೇಳ್ಬೋದು. ಕಿಯಾರಾ ಅಡ್ವಾಣಿ ಮಾದಕವಾಗಿ ಅಲ್ಲಿ ನಿಂತಿದ್ರೆ ಯಶ್ ಅವರು ಬಂದಂಗೆ ಅವ್ರನ್ನ ಭುಜದ ಮೇಲೆ ಹಾಕೊಂಡು ಹೋಗ್ತಾರೆ. ಎತ್ಕೊಂಡೋಗಿ ಸಂದಿನಲ್ಲಿ ಫುಲ್ ರೊಮ್ಯಾಂಟಿಕ್ ಸೀನ್ ಗುರು. ಆ ಸೀನ್ಗಳು ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ ಅನ್ನತ್ತೆ. ಹಾಗೆ ಅವ್ರ ಹಂಗ್ ಮಾಡ್ತಾ ಇರ್ಬೇಕಾದ್ರೆ ಯಶ್ ಅವರ ಗ್ಯಾಂಗ್ಸ್ಟರ್ಗಳು ಇರ್ತಾರಲ್ಲ, ಅವರೆಲ್ಲ ಜೀಪ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ತರ ಒಂದು ಸನ್ನಿವೇಶ. ಹಾಗೆ ಇನ್ನೊಂದ್ ಹತ್ರ ಇನ್ನೂ ಭಯಂಕರವಾದ ಸನ್ನಿವೇಶ ಅಂತ ಹೇಳ್ಬೋದು. ಸೊ ಆ ಸಂಧಿಗಳಲ್ಲಿ ಅವರಿಬ್ರ ಲವ್ವಿ ಡವ್ವಿ. ಹಾಗೆ ಸರ್ಕಸ್ ಅದರೊಳಗಡೆ ಅವಳು ನೃತ್ಯ ಮಾಡ್ತಾ ಇರ್ತಾಳೆ. ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಯಶ್ ಅವರು ಯಾವ ಮಟ್ಟಕ್ಕೆ ಅವಳನ್ನ ನೋಡ್ತಾರೆ, ಅವಳ ಲಿಪ್ಸ್ ನ ಹಿಂಗ್ ಹಿಡಿದು ಹಿಂಗ್ ಅನ್ಬೇಕಾದ್ರೆ ಯಾವ ಮಟ್ಟಕ್ಕೆ ಆ ಕಿಸ್ಸಿಂಗ್ ಸೀನ್ ನಿಜಕ್ಕೂ ಈ ಮಟ್ಟದಲ್ಲಿ ಗೀತು ಮೋಹನ್ ದಾಸ್ ಮಾಡಿದ್ರ ಅಂತ ಅನ್ಸುತ್ತೆ. ಇನ್ನ ಬೀಚ್ ಅಲ್ಲಿ ಅವರಿಬ್ರು ಮಲಗಿರ್ತಕ್ಕಂಥ ದೃಶ್ಯ ಅರೆ ಬರೆ ಬಟ್ಟೆನಲ್ಲಿ. ಸೊ ಸಖತ್ತಾಗಿದೆ. ಇನ್ನು HD ಕ್ವಾಲಿಟಿನಲ್ಲಿ ತೆಗೆದಿದ್ರೆ ಆ ಒಂದ್ ಸೀನ್ಗಳು ಮಾರ್ಬುಲಸ್. ಇಷ್ಟು ದಿನ ಕನ್ನಡಿಗರು ಏನೋ ಅನ್ಕೊಂಡಿದ್ರು, ಆದ್ರೆ ಕನ್ನಡಿಗರು ಏನು ಅನ್ನೋದನ್ನ ಯಶ್ ಅವರು ಈ ಸಿನಿಮಾದಲ್ಲಿ ತೋರಿಸ್ತಾ ಇದಾರೆ. ಸೊ ಕಿಯಾರಾ ಅಡ್ವಾಣಿ ಒಬ್ಬ ಬಾಲಿವುಡ್ ನಟಿ ಆಗಿದ್ರು, ಯಶ್ ಅವರು ಅವ್ರ ಜೊತೆ ಇಷ್ಟೊಂದು ಬೋಲ್ಡ್ ಆಗಿ ನಟಿಸಿರೋದು ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ಜೀಪ್ ಅಲ್ಲಿ ಅವರಿಬ್ರು ಹೋಗ್ಬೇಕಾದ್ರೆ ಸ್ಲಿಪ್ಪರ್ ಕಳ್ಚಿ ಬಿಸಾಕಿ. ಇನ್ನ ಯಶ್ ಅವರ 6 ಪ್ಯಾಕ್ ಇದರಲ್ಲಿ ಕಾಣಿಸ್ತೈತೆ, ನೀವು ನೋಡ್ಬೋದು. ಯಶ್ ಅವರ 6 ಪ್ಯಾಕ್ ಅವ್ರ ಜೀಪ್ ಮೇಲೆ ಕುತ್ಕೊಂಡು ಅವನ ಹೆದೆನ ಮೇಲೆ ಕೈ ಇಟ್ಟು ಸವರ್ತಾ ಇರ್ಬೇಕಾದ್ರೆ ಯಶ್ ಅವರ 6 ಪ್ಯಾಕ್ ನಿಮ್ಗೆ ಇಲ್ಲಿ ಓಪನ್ ಅಪ್ ಆಗುತ್ತೆ. ಇನ್ನ ಆ ಒಂದು ದೊಡ್ಡ ಒಂದು ಏನು ಕೋಟೆ ಅನ್ನೋ ತರ ಇರ್ತಕ್ಕಂಥ ಜಾಗದಲ್ಲಿ ಅವರಿಬ್ರು ಕುಳಿತಿರ್ತಕ್ಕಂಥ ಸ್ಟೈಲ್, ಆ ರೊಮ್ಯಾಂಟಿಕ್ ಸ್ಟೈಲ್ ಸೂಪರ್ ಅಂತ ಹೇಳ್ಬೋದು. ಇನ್ನು ಕ್ಲಬ್ ಅಲ್ಲಿ ಯಶ್ ಅವರು ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿ ಅವರು ಸಿಗರೇಟ್ ಹೊಡಿತಾ ಇದ್ದವರು ಅದನ್ನ ಅಲ್ಗೆ ಬಿಸಾಕಿ ಬೆರಳಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ನಯನತಾರ ಮತ್ತೆ ಅಲ್ಲಿರ್ತಕ್ಕಂಥ ಗ್ಯಾಂಗ್ಸ್ಟರ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಸೊ ಹೋದಂಗೆ ಕಿಯಾರಾ ಅಡ್ವಾಣಿ ಜೊತೆ ಮೂವ್ ಆಗ್ತಾರೆ. ಸೊ ಅದನ್ನ ನಯನತಾರ ಅವರು ನೋಡ್ತಾ ಇರ್ತಾರೆ. ಇನ್ನ ಮಳೆ ಬೀಳ್ತಾ ಇರುತ್ತೆ. ಆ ವಿಂಟೇಜ್ ಕಾರಲ್ಲಿ ಅವರಿಬ್ರ ಲುಕ್, ಅವರಿಬ್ರ ಆಟಿಟ್ಯೂಡ್ ಮಾರ್ಬುಲಸ್ ಗುರು. ಸಖತ್ತಾಗಿ ಮಾಡಿದ್ರೆ. ಗೀತು ಮೋಹನ್ ದಾಸ್ ಇಷ್ಟೆಲ್ಲ ಎಲ್ಲಿಟ್ಟಿದ್ರು ಅನ್ನೋದು ಕುತೂಹಲ ನಂಗೆ. ಸೊ ಇನ್ನು ಅವರಿಬ್ರು ಆ ಬೀಚ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ ಸನ್ನಿವೇಶ, ಅವರಿಬ್ರು ಕುಳ್ತಿರ್ಬೇಕಾದ ಸನ್ನಿವೇಶ. ಸೊ ಆ ಒಂದು ಬ್ಯಾಕ್ ಗ್ರೌಂಡ್ ನಿಜಕ್ಕೂ ವಂಡರ್ಫುಲ್ ಅಂತ ಹೇಳ್ಬೋದು. ಇನ್ನು ಯಶ್ ಅವರು ಅವಳನ್ನ ಎತ್ಕೊಂಡ್ ಬರ್ತಾರಲ್ಲ ವೈಟ್ ಡ್ರೆಸ್ ಅಲ್ಲಿ, ಬಾಡಿ ಬಿಲ್ಡ್ ಸಾಕತ್ತಾಗಿದೆ ಅಂತ ಹೇಳ್ಬೋದು. ಇನ್ನು ಅವರಿಬ್ರು ಕುಳಿತಿರ್ತಕ್ಕಂಥ ರೀತಿ, ಆ ಒಂದು ಕಪಲ್ಸ್ ಯಾವ ರೀತಿ ಕುತ್ಕೊಂತಾರೆ, ಯಾವ ರೀತಿ ಇರ್ತಾರೆ ಅನ್ನೋದನ್ನ ನೀವು ಅಲ್ಲಿ ಇಂಚಾಗಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಗುರು. ಒಟ್ನಲ್ಲಿ ಆ ಒಂದು ಸಾಂಗ್ ಬಂದಿದೆಯಲ್ಲ, ತಬಾಕೆ ಅನ್ಸಕ್ಕಂತ ಸಾಂಗು ಸೂಪರ್ ಅಂತ ಹೇಳ್ಬಿಟ್ಟು ಯೋಗರಾಜ್ ಭಟ್ ಅವರು ಬರ್ತಿರ್ತಕ್ಕಂತ ಆ ಸಾಂಗು ಕಿಯಾರಾ ಅಡ್ವಾಣಿ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ನಡೆಸಿದ್ರೆ ಸೊ ವಂಡರ್ಫುಲ್. ವಿಶಾಲ್ ಮಿಶ್ರಾ ಅವರ ಕಾಂಪೋಸ್ ತುಂಬಾನೇ ಚೆನ್ನಾಗಿದೆ. ಸೊ ಟಾಕ್ಸಿಕ್ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಈ ಸಮಯದಲ್ಲಿ ಈ ತರ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿ ಜನಗಳನ್ನ ಇನ್ನೂ ಸೀಟಿನ ತುದಿಗೆ ಕರ್ಕೊಂಡ್ಬಂದು ಕೂರ್ಸೋ ರೀತಿ ಮಾಡ್ಬಿಟ್ಟಿದೆ ಈ ಟಾಕ್ಸಿಕ್ ತಂಡ. ಸೊ ಇನ್ನ ಜಾತ್ರೆನಲ್ಲಿ ಕುದುರೆ ಮೇಲೆ ಈ ರಾಟೆಗಳಲ್ಲಿ ತಿರುಗ್ತಾ ಇರ್ತಾರಲ್ಲ, ಅಲ್ಲೂ ಕೂಡ ಬಿಟ್ಟಿಲ್ಲ ಗುರು ಗೀತು ಮೋಹನ್ ದಾಸ್ ಅವರು. ಸೊ ಯಶ್ ಮತ್ತೆ ಕಿಯಾರಾ ಅಡ್ವಾಣಿನ ಅಲ್ಲೂ ಕೂಡ ಸಖತ್ತಾಗಿ ಬಳಸ್ಕೊಂಡಿದ್ದಾರೆ. ಸೊ ಅವರಿಬ್ರು ನೋಟದಲ್ಲೇ ಅವರು ಎಲ್ಲೋ ಹೋಗ್ಬಿಡ್ತಾರೆ. ಸೊ ಎಲ್ಲಿ ಹೋಗ್ಬಿಡ್ತಾರೆ ಅಂದ್ರೆ ಆ ಒಂದು ಜಾಯಿಂಟ್ ವೀಲ್ ಅಲ್ಲಿ ಮಳೆ ಬೀಳ್ತಾ ಇದ್ರೆ ಆ ಮಳೆನೂ ಲೆಕ್ಕಿಸದೆ ಅವರಿಬ್ರು ಒಬ್ರಿಗೊಬ್ರು ಕಚ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಅಷ್ಟು ಲೆವೆಲ್ ಆಗಿ ಅವರು ಜಾಯಿಂಟ್ ವೀಲ್ ಅಲ್ಲಿ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಸಿನಿಮಾ ಓವರ್ ಆಲ್ ಸಖತ್ತಾಗಿ ಬರುತ್ತೆ ಅಂತ ನನ್ಗನ್ಸುತ್ತೆ. ಅದಕ್ಕಿಂತ ಮುಂಚೆ ಟಾಕ್ಸಿಕ್ದು ಈ ಒಂದು ಹಾಡ್ ನೋಡಿದ್ರೆ ಎಲ್ರೂ ಕೂಡ ಕಾಯ್ತಾ ಇರ್ತಾರೆ ಸಿನಿಮಾಗೋಸ್ಕರ. ಸೊ ಸಿನಿಮಾ 26 ಆಗಸ್ಟ್ ರಿಲೀಸ್ ಆಗುತ್ತೆ ಅಂತ ಅನ್ಸ್ತಾ ಇದೆ. ಸೊ ಅಲ್ಲಿ ಹಾಕಿದರೆ ಪ್ರಪಂಚದಾದ್ಯಂತ ರಿಲೀಸ್ ಆಗುತ್ತೆ 26/8/2026 ಟಾಕ್ಸಿಕ್ ಸಿನಿಮಾ ಅನ್ನೋದನ್ನ ಲಾಸ್ಟ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಸಿನಿಮಾ ಮಾತ್ರ ಸೂಪರ್. ಈ ಸಾಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನನ್ನ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು. ಶುಭ ದಿನ ಗುರು.